ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ, ಇಷ್ಟು ದಿನದಿಂದ ವಿಡಿಯೋಗಳು ಬಂದಿಲ್ಲ. ನನಗೂ ಕ್ಲಾಸಸ್ಗಳಿತ್ತು, ಅದರಿಂದ ವಿಡಿಯೋಗಳು ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ನನಗೂ ಬೇರೆ ಪ್ರಾಬ್ಲಮ್ಗಳು ಇತ್ತು, ಅದರಿಂದ ನಾನು ವಿಡಿಯೋಗಳನ್ನ ಮಾಡಿಲ್ಲ, ಸಾರಿ. ನಾನು ತುಂಬ ಜನ ಮೆಸೇಜ್ ಕಳಿಸ್ತಿದ್ರಿ ನನಗೆ. ಮೆಸೇಜಸ್ ನಾನು ನೋಡ್ತಾ ಇದ್ದೆ, ತುಂಬ ಜನ ಪ್ರಿಪೇರ್ನೂ ಮಾಡಿದ್ದೀನಿ. ಕಾಮನ್ ಆಗಿ ನನಗೆ ಕೇಳಿರೋ ಕ್ವಶನ್ಸ್ ಅಂತಂದರೆ ಶೋಲ್ಡರ್ ಡ್ರಾಪ್, ಆಯಿತಾ. ಬ್ಲೌಸು ತುಂಬ ಶೋಲ್ಡರ್ ಡ್ರಾಪ್ ಬರ್ತಾ ಇದೆ, ನನಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ. ಆಮೇಲೆ ಸ್ವಲ್ಪ ಜನಕ್ಕೆ ಯಾವ ಥರ ಡೀಪ್ಗೆ ಎಷ್ಟು ಶೋಲ್ಡರ್ ಇಡಬೇಕು, ಆಯಿತಾ. ಯಾವ ಥರ ಈಗ ಡೀಪು ಅಕಸ್ಮಾತ್ ಕಸ್ಟಮರ್ ಏನಾದ್ರು ಬಟ್ಟೆ ಕೊಟ್ಟು ನನಗೆ ಡೀಪ್ ಜಾಸ್ತಿ ಬೇಕು ಅಂದಾಗ ನೀವು ಡೀಪ್ ಮಾಡಿರ್ತೀರಾ, ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅವ್ರಿಗೆ ಕೊಟ್ಟಾಗ ಕರೆಕ್ಟಾಗಿರುತ್ತೆ, ಮೆಜರ್ಮೆಂಟ್ ಬ್ಲೌಸ್ ಸರಿಯಾಗಿದೆ, ಆದರೆ ನೀವು ಅದನ್ನ ಡೀಪ್ ಮಾಡಿದ್ಮೇಲೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ. ಅಕಸ್ಮಾತ್ ಶೋಲ್ಡರ್ ಏನಾದರೂ ಕಸ್ಟಮರ್ ಬಂದು ಮೆಜರ್ಮೆಂಟ್ ಬ್ಲೌಸೇ ಕೊಟ್ಟರು ಅಥವಾ ಬಾಡಿ ಮೆಜರ್ಮೆಂಟೇ ಕೊಟ್ಟರು, ಅವರು ಡೀಪಿಗೆ ತಕ್ಕಂಗೆ ನೀವು ಶೋಲ್ಡರ್ ಯಾವ ಥರ ತಗೊಳ್ಬೇಕು ಒಂದು. ಆಮೇಲೆ ಅವ್ರೇನಾದ್ರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಬಿಟ್ಟು ನನಗೆ ಡೀಪ್ ಬೇಕು, ಇನ್ನೂ ಜಾಸ್ತಿ ಬೇಕು, ಇದು ಕರೆಕ್ಟಾಗಿದೆ ಇನ್ನೂ ಜಾಸ್ತಿ ಬೇಕು ಅಂತ ಡೀಪ್ ಏನಾದರೂ ಜಾಸ್ತಿ ಕೇಳಿದಾಗ ನೀವು ಮಾಡಿದ್ರು, ಅದು ಡೀಪ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗಬಾರ್ದು, ಆಯಿತಾ. ಆ ಥರ ಯಾವ ಥರ ನೀವು ಕಟ್ ಮಾಡೋದು ಅಂತ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಜನ ಕ್ವಶನ್ ಕೇಳಿದ್ದೀರಲ್ವಾ, ಅದ್ರ ಬಗ್ಗೆನೇ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ, ಹಾಗೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಹೊಸಬ್ರೇನೋ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಟೈಲರಿಂಗ್ ಸಂಬಂಧಪಟ್ಟ ಎಲ್ಲ ಕ್ವಶನ್ಗಳಿಗೂ ಆನ್ಸರ್ ಸಿಗುತ್ತೆ, ಪ್ಲಸ್ಸು ನಿಮಗೆ ಅದನ್ನ ತೋರಿಸ್ಕೊಡ್ತೀನಿ ಯಾವ ಥರ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂತ. ಡೌಟ್ಸ್ಗಳಿದ್ರು ನನ್ನ ಹತ್ರ ಕೇಳ್ಬೋದು. ಓಕೆ, ತುಂಬ ಹೊತ್ತಾಯಿತು, ಸ್ಟಾರ್ಟ್ ಮಾಡುವ ವಿಡಿಯೋನ, ಬನ್ನಿ. ಸ್ನೇಹಿತರೆ ನಮಸ್ಕಾರ. ನನಗೆ ಹೇಳಿದ್ದೀನಿ ನಿಮಗೆ ಯಾವ ಥರ ಬ್ಲೌಸ್ ಅಥವಾ ಬಾಡಿ ಮೆಜರ್ಮೆಂಟ್ ಅಥವಾ ಬ್ಲೌಸ್ ಕೊಟ್ಟರೆ ಏನಾದರೂ ಹೆಚ್ಚು ಕಮ್ಮಿ ಇದ್ದಾಗ ಯಾವ ಥರ ರೆಡಿ ಮಾಡೋದು ಅಂತ, ಆಯಿತಾ. ಈಗ ನೋಡಿ, ನಾನು ಸಿಂಪಲ್ ಬ್ಲೌಸು ಈಗ ಒಂದು ಬ್ಯಾಕ್ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ, ಆಯಿತಾ. ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಇದು ಅಂತ, ಆಯಿತಾ. ಫಸ್ಟ್ ನೋಡಿ, ನಾನು ಎಷ್ಟು ಬೇಕು ಹೊಲಿಗೆಗೆ ಅಷ್ಟು ಮಾತ್ರ ಬಿಟ್ಟಿದ್ದೀನಿ, ಆಯಿತಾ. ಇದೆಲ್ಲ ನಾನು ಕ್ಲಾಸಸ್ಸಲ್ಲಿ ಎಲ್ಲರಿಗೂ ತೋರಿಸಿದ್ದೀನಿ. ಯಾರ್ಯಾರು ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲ ಅವರು ಇವಾಗ ನೀಟಾಗಿ ನೋಡ್ಕೊಳ್ಳಿ, ಆಯಿತಾ. 13 ಇಂಚು ಲೆಂತ್ ಇದೆ. ಈಗ ನಾನು 13 ಇಂಚಿಗೆ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ಲಸ್ ನನಗೆ ಹೊಲಿಗೆಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟಿದ್ದೀನಿ. 5.5 ಆರ್ಮೋಲ್ ಲೂಸ್ ಇಳಿಸ್ತಾ ಇದ್ದೀನಿ. ಇದು ಫಿಕ್ಸ್ ಆಗಿರಲ್ಲ, ಆರ್ಮೋಲ್ ಲೂಸು ಚೇಂಜಸ್ ಆಗುತ್ತೆ. ಈಗ ನಾನು ಸ್ಕೇಲಲ್ಲಿ ಇದಕ್ಕೊಂದು ಮಾರ್ಕ್ ಹಾಕೊಳ್ತಾ ಇದ್ದೀನಿ, ಆಯಿತಾ. ತಾಳ್ಮೆಯಿಂದ ಎಲ್ಲರೂ ನೋಡಿ, ಅರ್ಥ ಆಗುತ್ತೆ. ನೋಡಿ, 2 ಮಾರ್ಕ್ ಹಾಕೊಂಡೆ. ಈಗ ನನಗೆ ಬ್ಯಾಕ್ ಡೀಪ್ ಬಂದು 10 ಇಂಚಿದೆ. ಇದರಲ್ಲಿ ಬ್ಯಾಕ್ ಡೀಪ್ 10 ಇಂಚಿದೆ. ನಾನು 10 ಇಂಚ್ ಇಡ್ತಾ ಇದ್ದೀನಿ ನೋಡಿ. 10 ಇಂಚು ನಾನು ಮೇಲಿಂದ ಇಡ್ತಾ ಇದ್ದೀನಿ. ಇಲ್ಲಿ ನನಗೆ ಲೆಕ್ಕ ಇಲ್ಲಿಗೆ ರೆಡಿ ಆಗುತ್ತೆ, ಆಯಿತಾ. ಇಲ್ಲಿ ಬಂದರೆ ಇದು ಕರೆಕ್ಟಾಗಿ ಇಲ್ಲಿಗೆ ಬಂದು ರೆಡಿ ಆಗುತ್ತೆ. 10 ಇಂಚ್ ಡೀಪ್ ಇದೆ. ಹಾಗೇನೆ 32 ಇಂಚು ವೇಸ್ಟ್ ಮೆಜರ್ಮೆಂಟ್ ಇದೆ, ಆಯಿತಾ. 32 ಇಂಚು ಅಂತಂದರೆ ಅದರ 4 ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ. 8 ಇಂಚು ಇಲ್ಲಿಗೆ ಬರುತ್ತೆ. ಪ್ಲಸ್ಸು 28 ಇಂಚು ಸೊಂಟ ಇದೆ, ವೇಸ್ಟ್ ಲೂಸು, ಆಯಿತಾ. ಇದು ಅಪ್ಪರ್ ಚೆಸ್ಟು. 32 ಇಂಚು ಅಪ್ಪರ್ ಚೆಸ್ಟ್ ಇದೆ, 28 ಇಂಚು ಸೊಂಟ ಇದೆ. 28 ಅಂದರೆ ಅದ್ರ 4 ಭಾಗ ಮಾಡಿದ್ರೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಪ್ಲಸ್ಸು 1 ಇಂಚು ಡಾಟ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ ಬಿಟ್ಟಿದ್ದೀನಿ. ಇದು ಅಷ್ಟೇ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ. ಈಗ ನಾನು ಎರಡನ್ನೂ ಸೇರಿಸ್ತಾ ಇದ್ದೀನಿ, ಆಯಿತಾ. ಇದರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ ನನಗೆ ಮೆಸೇಜ್ ಮಾಡ್ಬೋದು ನೀವು, ನಾನು ರಿಪ್ಲೈ ಮಾಡ್ತೀನಿ. ನೋಡಿ, 2 ಸೇರಿಸಿದ್ವಾ. ಈಗ ಮೈನ್ ಪಾಯಿಂಟ್ ಏನು, ಶೋಲ್ಡರ್ ಬಂದು ಇವರಿಗೆ 15 ಇಂಚ್ ಇದೆ. 15 ಇಂಚದ ಅರ್ಧ ಅಂತಂದರೆ 7.5 ಬರುತ್ತೆ. ನಾನೀಗ 7.5 ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಈಗ ಡೀಪ್ 10 ಇಂಚ್ ಇದೆ ಅಲ್ವಾ. ಈಗ ನಿಮಗೆ ಕನ್ಫ್ಯೂಷನು ಮೇಯ್ನು. ಈಗ ಎಕ್ಸಾಂಪಲು ನೋಡಿ, 1 ನಿಮಿಷ, ನಾನು ಶೋಲ್ಡರ್ ಮಾರ್ಕ್ ಹಾಕ್ಬಿಡ್ತೀನಿ ಫಸ್ಟು, ಆಯಿತಾ. ನೋಡಿ, ಶೋಲ್ಡರ್ ಬಂದು ಅವರಿಗೆ ಇಲ್ಲಿಗೆ ಬರ್ತಾ ಇದೆ, ಆಯಿತಾ. ಡೀಪ್ ಇಲ್ಲಿದೆ. ಪ್ಲಸ್ಸು 2 ಇಂಚು ನಾನು ಶೋಲ್ಡ್ರ್ ಅವ್ರಿಗೆ ಕೊಡ್ತಾ ಇದ್ದೀನಿ. 2 ಇಂಚ್ ಪಟ್ಟಿ ಕೊಡ್ತಾ ಇದ್ದೀನಿ. 1/4 ಇಂಚು ಹೊಲಿಗೆಗೆ ಅಂತ ಬಿಡ್ತಾ ಇದ್ದೀನಿ. ಇಲ್ಲಿಗೆ ಲೈನಿಗೆ ಬಂತು. ಈ ಲೈನ್ನ ನಾನು ನೋಡಿ ಈ ಥರ ರೌಂಡಾಗಿ ತಗೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆ ನಿಮಗೆ ರೌಂಡು ಯಾವ ಥರ ಬರ್ತಾ ಇದೆ ಅಂತ. ಇಲ್ಲಿ ನಿಮಗೆ ಕಮ್ಮಿ ಇದೆ, ಇಲ್ಲಿ ಬಂದು ಬಿಡ್ತು ಜಾಸ್ತಿ ಬರ್ತಾ ಇದೆ ಅಲ್ವಾ. ಆ ಬಿಡ್ತು ಜಾಸ್ತಿ ಬಂತು. ಇಲ್ಲಿ ರೌಂಡ್ ಬಂದು
ನೋಡಿ ನಿಮ್ಗೆ ಬ್ರಾಡ್ ಆಗಿ ಬರುತ್ತೆ ಇದು. ಆಯ್ತಾ? ಈಗ ಇವ್ರಿಗೆ ನೀವು ಈಗ ಕೇಳ್ಬೋದು, ಇಷ್ಟೇ ಶೋಲ್ಡರ್ ಯಾಕೆ ಬಂತು ಇವರಿಗೆ ಅಂತ. 7.5 ಅಂದ್ರೆ 15 ಇಂಚ್ ಇದೆ ಅಲ್ವಾ? ನಿಮಗೆ ಕಟಿಂಗ್ ಕ್ಲಾಸ್ ಅಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಹೇಳ್ಕೊಡೋದು ಹೆಂಗೆ ಅಂತಂದ್ರೆ, ನಿಮ್ಗೆ ಚೆಸ್ಟ್ ವೈಸ್ ಶೋಲ್ಡರ್ನ ಕಮ್ಮಿ ಮಾಡಿ ಅಂತ. ಅಂದ್ರೆ 32 ಇಂಚು ಚೆಸ್ಟ್ ಇತ್ತು ಅಂತಂದ್ರೆ ಒಂದು ಅಂದಾಜಲ್ಲಿ ಒಂದ್ 2 ಇಂಚು 2.5 ಇಂಚು ಶೋಲ್ಡರ್ ಕಮ್ಮಿ ಮಾಡಿ, ಅಥವಾ ಶೋಲ್ಡರ್ ಏನ್ ಬರುತ್ತೆ ಅದರಿಂದ 2 ಇಂಚ್ ಕಮ್ಮಿ ಮಾಡಿ ಅಂತ ಹೇಳ್ಕೊಡ್ತಾರೆ ಅಲ್ವಾ? ಆದ್ರೆ ಅದಲ್ಲ. ಈಗ ಇವ್ರಿಗೆ ಈ ಶೋಲ್ಡರ್ ಇಲ್ಲಿ ಬಂದಿದೆ. ಹೆಂಗ್ ಬಂತು ಅಂತಂದ್ರೆ, ನೋಡಿ ಇಲ್ಲಿ ಡೀಪ್ ಏನಿದೆ 10 ಇಂಚ್ ಡೀಪ್ ಇದೆ ಅಲ್ವಾ? 10 ಇಂಚ್ ಡೀಪ್ಗೆ 1 ಇಂಚ್ ಡೀಪ್ಗೆ 1/4 ಇಂಚು ನಾನು ಶೋಲ್ಡರ್ನ ಕಮ್ಮಿ ಮಾಡ್ಕೊಂಡ್ ಬರ್ತೀನಿ ಈ ಕಡೆಯಿಂದ. ಅಂದ್ರೆ ಅವ್ರಿಗೆ ರೆಡಿ ಶೋಲ್ಡರ್ 15 ಇಂಚ್ ಇದೆ, ಅಲ್ಲಿಂದ 1 ಇಂಚು ಶೋಲ್ಡರ್ಗೆ 1/4 ಇಂಚು ಕಮ್ಮಿ ಮಾಡ್ಕೊಂಡ್ ಬರ್ತೀನಿ ನಾನು. ಓಕೆ? ಅಕಸ್ಮಾತ್ ನೋಡಿ 10 ಇಂಚಿಗೆ ನನಗೆ ಎಷ್ಟು ಇಂಚ್ ಕಮ್ಮಿ ಆಯ್ತು ಶೋಲ್ಡರ್? 2.25 ಇಂಚು ಶೋಲ್ಡರ್ ಕಮ್ಮಿ ಆಗಿದೆ. 10 ಇಂಚ್ ಡೀಪ್ಗೆ 2.25 ಇಂಚು ಶೋಲ್ಡರ್ ಕಮ್ಮಿ ಆಗಿದೆ. ಅಕಸ್ಮಾತ್ ಇವ್ರಿಗೆ ಏನಾದ್ರು 15 ಇರೋ ಕಡೆ 16 ಇಂಚು ಶೋಲ್ಡರ್ ಇತ್ತು ಅಂತಂದ್ರೆ, 16 ಇಂಚು ಶೋಲ್ಡರ್ ಇತ್ತು ಅಂತಂದ್ರೆ ಈ 2.25 ನೋಡಿ ಇಲ್ಲಿಗೆ ಬರುತ್ತೆ. ನೋಡಿ ಇಲ್ಲಿಗೆ ಬರುತ್ತೆ, ಕಾಣಿಸ್ತಾ ಇದೆಯಾ? 16 ಇಂಚು ಶೋಲ್ಡರ್ ಇದ್ರೆ ಈ ಶೋಲ್ಡರ್ ಇಲ್ಲಿಗೆ ಬರುತ್ತೆ. ಇವ್ರಿಗಿರೋದೇ 15 ಇಂಚು ಶೋಲ್ಡರ್ ಇಲ್ಲಿಗೆ ಬರ್ತಾ ಇದೆ. ಆಯ್ತಾ? ಕೆಲವ್ರು ಕೇಳ್ಬೋದು, ಇದು ಬ್ರಾಡ್ ಕಮ್ಮಿ ಆಯ್ತಾ ಅಂತ. ಖಂಡಿತವಾಗ್ಲೂ ಬ್ರಾಡ್ ಕಮ್ಮಿ ಆಗಲ್ಲ. ನೀವು ಹೊಲ್ದ ಮೇಲೆ ನೋಡಿ ಪಕ್ಕಾ ಬರುತ್ತೆ. ಯಾಕಂದ್ರೆ ನೀವು ಇಲ್ಲಿ ಬ್ರಾಡ್ ಮಾಡೋದು, ನೀವು ಏನೇ ಬ್ರಾಡ್ ಮಾಡಿದ್ರು ಇಲ್ಲಿ ಮಾಡಲ್ಲ, ಇಲ್ಲಿ ಬ್ರಾಡ್ ಮಾಡ್ತೀರಾ. ನೀವು ಇಲ್ಲಿ ಡಾಟ್ ಹಿಡಿದು ಇದನ್ನ ಕೂರಿಸಿದಾಗ ಈ ಡಾಟ್ ಬಂದು ಇಲ್ಲಿಗೆ ಬರುತ್ತೆ, ಈ ಬ್ರಾಡ್ ಬರುತ್ತೆ. ಆಯ್ತಾ? ಒಂದು. ಇನ್ನೊಂದು, ಅಕಸ್ಮಾತ್ ಇವ್ರಿಗೇನಾದ್ರು 10 ಇಂಚ್ ಡೀಪ್ ಇರೋ ಕಡೆ 11 ಇಂಚ್ ಡೀಪ್ ಇದ್ರೆ ಏನ್ ಮಾಡ್ಬೇಕು? ಅವಾಗ ಇನ್ನೂ 1/4 ಇಂಚು ಶೋಲ್ಡರ್ ಒಳಗಡೆ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಯ್ತಾ? ಈಗ ಇದೇ 2 ಇಂಚು ಶೋಲ್ಡರ್ ಬೇಕು ಅವ್ರಿಗೆ. ಆಯ್ತಾ? ನಾನು ಇಲ್ಲಿ ಹೊಲಿಗೆಗೆ ಅಂತ ಬಿಟ್ಟು 2 ಇಂಚು ಶೋಲ್ಡರ್ ಪ್ಲಸ್ 1/4 ಇಂಚು ಅಂದ್ರೆ ನೋಡಿ ಇಲ್ಲಿಗೆ ಬಂತು. ನಾನು ಇಲ್ಲಿಂದ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಈಗ ಪಾಯಿಂಟ್ ಏನ್ ಹೇಳಿ? ನೋಡಿ ಈಗ ಶೋಲ್ಡರ್ ಬ್ರಾಡ್ ಬಂದು 1/4 ಇಂಚು 1.5 ಇಂಚ್ ಬರ್ತಾ ಇದೆ. ಇದು ಕಟ್ ಮಾಡ್ಬೋದಾ? ಈಗ 1/4 1.5 ಕಟ್ ಮಾಡಕ್ಕಾಗುತ್ತಾ? ಕೂರ್ಸಕ್ಕಾಗುತ್ತಾ? ಕೂರ್ಸಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾನೇನ್ ಮಾಡ್ತೀನಿ, ಈಗ ಇದು 1/4 ಇಲ್ಲಿಗೆ ಬರ್ತಾ ಇದೆ, ನಾನೇನು ಮಾಡಕ್ಕಾಗಲ್ಲ. ಇದನ್ನ ನಾನು ಇಲ್ಲೇ ಇಟ್ಟೆ. ಎಕ್ಸಾಂಪಲ್ 1.5 ಇಂಚ್ ಬರ್ತಾ ಇದೆ. ಆಯ್ತಾ? ನಾನೀಗ ಇಲ್ಲಿಗೆ ಮಾರ್ಕ್ ಹಾಕೊಳ್ತೀನಿ. ಆದ್ರೆ ಫ್ರಂಟ್ ನಾನು 1/2 ಇಂಚು ಬಾಡಿ ಮೆಜರ್ಮೆಂಟ್ ಏನಿದೆ ಆ 1/2 ಇಂಚು ಕಮ್ಮಿ ಮಾಡ್ತೀನಿ. ಅಲ್ಲ, ಬಾಡಿ ಮೆಜರ್ಮೆಂಟ್ ಬ್ಯಾಕ್ದು 1/2 ಇಂಚು ಹಿಂಗೆ ಕಮ್ಮಿ ಮಾಡ್ಕೊಳ್ತೀನಿ. ನೋಡಿ 1/2 ಇಂಚು ಕಮ್ಮಿ ಮಾಡುದು ಬಾಡಿ ಮೆಜರ್ಮೆಂಟ್. ಆಯ್ತಾ? ಫ್ರಂಟ್ ಕಟ್ ಮಾಡ್ಬೇಕಾದ್ರೆ ನೀವು 1/2 ಇಂಚು ಮುಂದೆ ಹಾಕೊಳ್ಬೇಕು. ಅವಾಗ ಎರಡು ಬಾಡಿ ಮೆಜರ್ಮೆಂಟ್ ಒಂದೇ ತರ ಆಗುತ್ತೆ. ಕನ್ಫ್ಯೂಷನ್ ಆಯ್ತು ಅಂತಂದ್ರೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ. ಇಲ್ಲ ಅಂತಂದ್ರೆ ಇನ್ನೊಂದು ವಿಡಿಯೋ ಬೇಕು ಅಂತಂದ್ರೆ ನಾನು ಫ್ರಂಟ್ದು ನಾನು ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ಲಾ ಕಡೆ ಶೇರ್ ಮಾಡಿದ್ರೆ ನಾನು ಇದ್ರದ್ದು ಇನ್ನೊಂದು ಪಾರ್ಟ್ ತಗೊಂಡ್ಬರ್ತೀನಿ. ಇನ್ನೊಂದು ಪಾರ್ಟ್ ಯಾವುದು? ಇದು ಈಗ ನಾನೀಗ 1/2 ಇಂಚ್ ಕಮ್ಮಿ ಮಾಡಿದೆ ಡೀಪ್ ಮಾಡಿದ್ರೆ ಅಲ್ವಾ? ಡೀಪ್ ಮಾಡಿ ಇಲ್ಲಿ ಡೀಪ್ ಇತ್ತು 11 ಇಂಚ್ ಡೀಪಿಗೆ 1/2 ಇಂಚ್ ಕಮ್ಮಿ ಮಾಡಿ ಶೋಲ್ಡರ್ನ ಮುಂದೆ ಹಾಕೊಂಡೆ. ಇಲ್ಲಿ 1/2 ಇಂಚ್ ಕಮ್ಮಿ ಮಾಡಿದೆ ಅಲ್ವಾ? ಇದು ಏನಕ್ಕೆ ಬಂತು? ಫ್ರಂಟ್ ಹೆಂಗ್ ಕಟ್ ಮಾಡೋದು ನೀವು ಕರೆಕ್ಟಾಗಿ ನೋಡಿದ್ರೆ ನೀವು ಮುಂದೆ ನೀವು ಇದನ್ನ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ಕಡೆ ಶೇರ್ ಮಾಡಿದ್ರೆ ಇದ್ರದ್ದು ಇನ್ನೊಂದು ಪಾರ್ಟ್ ಬರುತ್ತೆ. ಆಯ್ತಾ? ಈಗ ಇದೆಲ್ಲ ನಿಮ್ಗೆ ಗೋಜಲಾಗ್ಬಿಟ್ಟಿದೆ. ನಾನೀಗ ಆ ಕಡೆ ಕಟ್ ಮಾಡ್ತೀನಿ ನಿಮ್ಗೆ ಬ್ಯಾಕ್. ಆಯ್ತಾ? ಓಕೆ. ಈಗ ಅದೇ ತರನೇ ಮಾರ್ಕಿಂಗ್ ಹಾಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಏನಾದ್ರು ವ್ಯತ್ಯಾಸ ಆದ್ರೆ ಹೇಳಿ. ಆಯ್ತಾ? 13 ಇಂಚ್ ಇದೆ. 13 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಹಾಕೊಂಡೆ, ಪ್ಲಸ್ ಹೊಲಿಗೆಗೆ ಬಿಟ್ಟೆ. 5.5 ಆರ್ಮೋಲ್ ಇತ್ತು, 5.5 ಆರ್ಮೋಲ್ ಇಟ್ಟಿದ್ದೀನಿ. ಈಗ ಇಲ್ಲೊಂದು ಸ್ಕೇಲಲ್ಲಿ ಇಲ್ಲೊಂದು ಮಾರ್ಕ್ ಹಾಕೊಂಡಿದ್ದೀನಿ, ಪ್ಲಸ್ ಇಲ್ಲಿಗೊಂದು ಮಾರ್ಕ್ ಹಾಕೊಂಡಿದ್ದೀನಿ. 32 ಇಂಚ್ ಅಪ್ಪರ್ ಚೆಸ್ಟ್ ಇದೆ. ಅದ್ರ 4 ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ. 8 ಇಂಚ್ ಇಟ್ಟಿದ್ದೀನಿ. ವೇಸ್ಟ್ ಬಂದು 28 ಇಂಚ್ ಇದೆ. 28 ಇಂಚ್ಗೆ 4 ಭಾಗ ಮಾಡಿದ್ರೆ 7 ಇಂಚ್ ಬರುತ್ತೆ. ಪ್ಲಸ್ 1 ಇಂಚು ಡಾಟ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, ಪ್ಲಸ್ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದ್ದೀನಿ. ಇಲ್ಲಿಂದನೂ 2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಆಯ್ತಾ? ಇದನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ತಾ ಇದ್ದೀನಿ. ಆಯ್ತಾ? ಈಗ 10 ಇಂಚ್ ಡೀಪ್ ಇದೆ ಅಲ್ವಾ? 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಈಗ
15 ಇಂಚು ಶೋಲ್ಡರ್ ಇದೆ ಅವ್ರಿಗೆ, ಅದ್ರ ಅರ್ಧ ಅಂದ್ರೆ 7.5 ಬರುತ್ತೆ. ಈಗ ನೋಡಿ ಹೆಂಗ್ ಕಮ್ಮಿ ಮಾಡೋದನ್ನ ತೋರಿಸ್ತೀನಿ. 10 ಇಂಚು ಡೀಪ್ ಇದೆ, ನಾನಿಲ್ಲಿ 10 ಇಂಚಿಗೆ ಅಂದ್ರೆ 1 ಇಂಚಿಗೆ 1/4 ಇಂಚ್ ತರ ಕಮ್ಮಿ ಮಾಡ್ಬೇಕು. ನಾನಿಲ್ಲಿ ಅರ್ಧ ಇಂಚಿಂದ ಇಟ್ಕೊಂಡಿದ್ದೀನಿ, ಯಾಕೆಂದ್ರೆ ಈ ತುದಿ ಇದೆಯಲ್ಲ ಇಲ್ಲಿಂದ ನಮ್ಗೆ ಲೆಕ್ಕ ಸಿಗಲ್ಲ, ಅದಕ್ಕೆ ನಾನು ಅರ್ಧ ಇಂಚು ಮುಂದೆ ತಗೊಂಡು ಅಲ್ಲಿಂದ 1/4 ಇಂಚು ಕಮ್ಮಿ ಮಾಡ್ಕೊಂಡ್ ಬರ್ತೀನಿ. ಆಯ್ತಾ, ನೋಡ್ಕೊಳ್ಳಿ. 1 2 3 4 5 6 7 8 9 10. ಅರ್ಥ ಆಗ್ತಿದ್ಯಾ? 10 ಇಂಚಿಗೆ ಅವ್ರ ಶೋಲ್ಡ್ರು ಇಲ್ಲಿಗೆ ಬಂತು. ಈಗ 2 ಇಂಚು ಅವ್ರಿಗೆ ಶೋಲ್ಡರ್ ಅಗಲ ಬೇಕು, ಶೋಲ್ಡರ್ ಪಟ್ಟಿ ಅಗಲ 2 ಇಂಚ್ ಬೇಕು. ನಾನಿಲ್ಲಿ 2 ಕಾಲಿಗೆ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಒಂಚೂರು ಬ್ರಾಡ್ ಮಾಡ್ಕೊಂಡು ಈ ಶೇಪ್ನ ಬಂದು ಇಲ್ಲಿ ಕೊಟ್ಟೆ ನಾನು ಅದನ್ನ ಆ ಕಡೆ ಕಟ್ ಮಾಡಿದ್ ನಿಮ್ಗೆ ಅಕಸ್ಮಾತ್ ಡೀಪ್ ಬೇಕು ಅಂದಾಗ, ಡೀಪ್ ಕಮ್ಮಿ ಬೇಕು ಅಂದಾಗ ಯಾವ ತರ ಮಾಡ್ಕೊಳ್ಳೋದು ಅಂತ. ಆಯ್ತಾ, ಈಗ ನಾನು ಆರ್ಮೋಲ್ ಮೆಜರ್ಮೆಂಟ್ ನ ಚೆಕ್ ಮಾಡ್ತೀನಿ. ಫಸ್ಟ್ ಎಷ್ಟಿದೆ ಗೊತ್ತಾ ಆರ್ಮೋಲ್? ಆರ್ಮೋಲ್ ಲೂಸ್ ಬಂದು 9.5 10 ಸಾರಿ 1 ನಿಮಿಷ. ಆರ್ಮೋಲ್ ಲೂಸು 16 ಇಂಚು ಆರ್ಮೋಲ್ ಲೂಸ್. ಆಯ್ತಾ, ಇದನ್ನ ನಾನು ಬರೆಯೋದ್ ಮರ್ತಿದ್ದೀನಿ. ಇದ್ರಲ್ಲಿ 16 ಇಂಚು ಅಂದ್ರೆ ಇದನ್ನ ನಾನು ಅವರು ಬ್ಲೌಸ್ ತಂದಿದ್ರು ಅದೇ ಮೆಜರ್ಮೆಂಟ್ ಅಲ್ಲೇ ಬರ್ಕೊಂಡಿದ್ದೀನಿ. ಆಯ್ತಾ, 10 ಇಂಚು 4.5 8 ಅಂತ, ಅಂದ್ರೆ 8 ಅಂದ್ರೆ ಆರ್ಮೋಲು 16 ಬರುತ್ತೆ ಟೋಟಲ್. ಆಯ್ತಾ, ನಾನೀಗ ನೋಡಿ ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂಡೆ. ಆಯ್ತಾ, ಇದು ನೋಡಿ ಆರ್ಮೋಲು ಫಿಕ್ಸ್ ಅಲ್ಲ, ಅಂದ್ರೆ ಇಷ್ಟೇ ಇರ್ಬೇಕು ಅಂತ ಏನೂ ಇಲ್ಲ, ಇಷ್ಟು 5.5ನೇ ಕೂರಿಸ್ಬೇಕು ಇದಕ್ಕೆ ಅಂತ ಏನೂ ಇಲ್ಲ. ನಮ್ಗೆ ಕರೆಕ್ಟಾಗಿ ಬರ್ಲಿಲ್ಲ ಅಂತಂದಾಗ ನೀವು ಚೇಂಜಸ್ ಮಾಡಬೇಕು. ನೋಡಿ ಇದು 8 ಇಂಚ್ ಬರಬೇಕು, ಆರ್ಮೋಲು ಬರ್ತಾ ಇದೆಯಾ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ಆಯ್ತಾ, ನೋಡಿ ಇದು 8 ಇಂಚ್ ಇಲ್ಲಿಗೆ ಬರ್ತಾ ಇಲ್ಲ, 7.25 ಬರ್ತಾ ಇದೆ ಅಲ್ವಾ? 7.25 ಬರ್ತಾ ಇದೆ. ನಾನು ಒಂಚೂರು ಈಗ ಆರ್ಮೋಲ್ನ ಕೆಳಗಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಮೋಲ್ನ ಕೆಳಗಡೆ ಮಾಡ್ಕೊಂಡೆ. ಈಗ ಚೆಕ್ ಮಾಡ್ತೀನಿ ಬರ್ತದ ಅಂತ. ನೀವು ಹಂಗೇನೆ ಫಿಕ್ಸ್ ಇರಲ್ಲ, ಆರ್ಮೋಲ್ ಇಷ್ಟೇ ಬರಬೇಕು ಅಂತ ಏನು ಫಿಕ್ಸ್ ಇರಲ್ಲ, ಕರೆಕ್ಟಾಗಿ ಬರೋ ಗಂಟ್ಲು ಇದು ಮಾಡಬೇಕು, ತೆಗಿಬೇಕು. ಆಯ್ತಾ, ನೋಡಿ ಈಗ 8 ಇಂಚು ಕರೆಕ್ಟಾಗಿ ಬಂದಿದೆ. ಅಂದ್ರೆ ಆರ್ಮೋಲ್ ಲೂಸ್ ಬಂದು 8 ಇಂಚ್ ಇದೆ, ನಾನು ಕರೆಕ್ಟಾಗಿ 8 ಇಂಚು ಇಲ್ಲಿ ಇಟ್ಟಿದ್ದೀನಿ. ಆಯ್ತಾ, ಇದ್ರ ಕತೆ ಮುಗಿತಾ? ಈಗ ಅಕಸ್ಮಾತ್ ಈಗ ನಾನು ಹೇಳಿದ ಲೆಕ್ಕಾಚಾರ, ಈಗ ನೀವು ಹೇಳಿದ ಲೆಕ್ಕಾಚಾರ ಈ ಕಡೆ ತಗೊಳ್ತೀನಿ. ಯಾಕೆಂದ್ರೆ ನಿಮ್ಗೆ ಇದು ನಾನು ನಿಮಗೆ ತೋರ್ಸಕ್ ಮಾಡಿದೆ, ಏನು ಅಂದ್ರೆ ಇದು ಫಿಟ್ಟಿಂಗು ಈ ತರ ಆರ್ಮೋಲ್ ಇಳಿಸ್ಬೇಕು ಅಂತ. ಆಯ್ತಾ, ಈಗ ನಿಮಗೆ ಅಕಸ್ಮಾತ್ ಅವ್ರದ್ದು ಏನಾದ್ರು ಡೀಪು 1 ಇಂಚ್ ಮೇಲ್ ಬಂತು ಅನ್ಕೊಳ್ಳಿ, ಬೇಡ 2 ಇಂಚೆ ಮೇಲ್ ಬಂತು, ಮೇಲ್ ಬೇಕು 2 ಇಂಚು ಮೇಲ್ ಬೇಕು ಅವ್ರಿಗೆ. ಆಯ್ತಾ, 2 ಇಂಚು ಮೇಲ್ ಬಂದಾಗ ಇಲ್ಲೇನಾಗುತ್ತೆ ಗೊತ್ತಾ? ಈಗ ನಿಮ್ಗೆ ಶೋಲ್ಡರ್ ಎಲ್ಲಿದೆ? ಶೋಲ್ಡರು ಇಲ್ಲಿದೆ ಅಲ್ವಾ? ಇದ್ರದ್ದು ರೆಡಿ ಶೋಲ್ಡರ್ ಇಲ್ಲಿದೆ. ಅವಾಗ 2 ಇಂಚು ಮೇಲ್ ಬಂದಾಗ ಅರ್ಧ ಇಂಚು ಮುಂದೆ ಹಾಕೊಳ್ಬೇಕು. ಇದೆ ನೋಡಿ, ಈ ಮೆಜರ್ಮೆಂಟ್ ಬಂತು. ಕರೆಕ್ಟಾ? ಈ ಮೆಜರ್ಮೆಂಟ್ ಬಂತು. ಅವಾಗ ಇಲ್ಲಿಂದ ನಿಮ್ಗೆ 2 ಇಂಚು ಪಟ್ಟಿ ಕೊಟ್ರೆ 2 ಕಾಲು ಇಲ್ಲಿಗೆ ಬರುತ್ತೆ. ಇದನ್ನ ನೀವು ಇಷ್ಟು ಬ್ರಾಡಲ್ಲಿ ತೆಗಿಬಹುದು ಬ್ಲೌಸ್ನ. ಕಾಣಿಸ್ತಾ ಇದೆಯಾ? ಇಲ್ಲಿಂದ ಬಂದು ಇಲ್ಲಿಗೆ ಸೇರ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಇನ್ನೊಂದ್ಸರಿ ನಾನು ಹೇಳ್ತೀನಿ. ಆಯ್ತಾ, ಈಗ ನೀವು ಅಬ್ಸರ್ವ್ ಮಾಡಿದೀರಾ, ಈ ಶೋಲ್ಡರ್ ಇಲ್ಲಿಗೆ ಬಂತು. ಈಗ ಈ ರೆಡಿ ಶೋಲ್ಡರ್ ಏನಿದೆ ಇದು ನೋಡ್ಕೊಳ್ಳಿ, ಇದು ಪ್ಲಸ್ ಇದು ಒಂದೇ. ಆಯ್ತಾ, ಈ ಬ್ರಾಡು ಈ ಶೋಲ್ಡರ್ ಒಂದು, ಕನ್ಫರ್ಮಾ? ಈ ಬ್ರಾಡು ಒಂದು. ಇದು ಯಾವಾಗ ಬಂತು? ಡೀಪ್ ಜಾಸ್ತಿ ಆದಾಗ ಇದು ಬಂತು ಅಲ್ವಾ? ಇದು ಡೀಪು 10 ಇಂಚ್ ಇದ್ದಾಗ ಈ ಶೋಲ್ಡರ್ ಬಂತು, ಯಾವ್ದು ಈ ಬ್ರಾಡ್ ಬಂತು 10 ಇಂಚ್ ಇದ್ದಾಗ. ಅಕಸ್ಮಾತ್ 8 ಇಂಚ್ ಬಂದಾಗ ಈ ಬ್ರಾಡ್ ಬಂತು, ಈ ಶೋಲ್ಡರ್ ಇದಕ್ ಬಂತು. ಕ್ಲಿಯರ್ ಆಯ್ತಾ ನಿಮಗೀಗ? ಈಗ ಎಕ್ಸಾಂಪಲ್, ಈಗ ಈ ಶೋಲ್ಡರ್ಗೆ ನನಗೆ ಆರ್ಮೋಲ್ನ 8 ಇಂಚ್ ಕೂರಿಸ್ಬೇಕು. ಇದು ಕೂರುತ್ತಾ? ಇದು ಮಾರ್ಕ್ ಹಾಕ್ಬಿಟ್ಟು ನೋಡ್ಲಾ. ಈಗ ಇದು ಬಿಟ್ಬಿಡಿ, ಈ ಲೈನಿಂದ ಮಾರ್ಕ್ ಹಾಕೊಂಬಂದು ಕೂರಿಸ್ತೀನಿ, ಟ್ರೈ ಮಾಡ್ತೀನಿ. ಆಯ್ತಾ, ಬರುತ್ತಾ ಅಂತ. ಇಲ್ಲ, 7.25 ಬಂತು. ಪುನಃ ನಾನು ಇದನ್ನ 1/4 ಇಂಚು ಕೆಳಗಡೆ ಇಳಿಸ್ತಾ ಇದ್ದೀನಿ. ಆಯ್ತಾ, 8 ಇಂಚ್ ಬರುತ್ತಾ ಚೆಕ್ ಮಾಡುವ. ಈಗ ನೋಡಿ 8 ಇಂಚ್ ಬಂತು, ಇಲ್ಲಿಗೆ ಕೆಳಗಡೆ ಇಳಿಸಿದೆ 8 ಇಂಚ್ ಬಂತು. ಈಗ ಅಷ್ಟಾಯ್ತು. ಈಗ ಈ ಲೈನ್ ಕೂರಿಸುವ, ಯಾವುದು ಇದೇನಿದೆ ಈ ಲೈನು,
ಇಲ್ಲಿಗೆ ಬರುತ್ತಾ ಚೆಕ್ ಮಾಡುವ. 8 ಇಂಚು 8 ಇಂಚು ಇಲ್ಲಿಂದ ಮೇಲೆಯಿಂದ ನೋಡ್ಕೊಳ್ಳಿ. ಮೇಲೆಯಿಂದ ನಾನು ತಗೊಳ್ತಾ ಇದ್ದೀನಿ, ನೀವು ಕನ್ಫ್ಯೂಷನ್ ಆಗೋದ್ ಬೇಡ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈಗ ಈ ಲೈನ್ ಇದೆ ಆಯ್ತಾ, ಈ ಲೈನ್ 8 ಇಂಚ್ ಕೂರುತ್ತಾ ಚೆಕ್ ಮಾಡುವ. ನೋಡಿ ಈ ಲೈನ್ಗೆ 8 ಇಂಚು ಇದು ಮೇಲೆ ಕೂರ್ತಾ ಇದೆ. ಯಾವುದು ನೋಡಿ, ಆರ್ಮೋಲ್ ಈ ಮೇಲೆ ಕೂರ್ತಾ ಇದೆ, ಇಲ್ಲೂ ಕೂರಲ್ಲ. ನೋಡಿ ಈ ಶೋಲ್ಡರ್ ಬಂದಾಗ ಆರ್ಮೋಲ್ ಮೇಲೆ ಹೋಗುತ್ತೆ. ಅದೇ ರೀತಿ ನಿಮ್ಗೆ ಉದಾಹರಣೆ ಹೇಳ್ತಿರೋದು. ನೋಡಿ ಈ ಶೋಲ್ಡರ್ ನಮ್ಗೆ ಒಳಗಡೆ ಬಂದಾಗ ಆರ್ಮೋಲು ಮೇಲ್ ಬರುತ್ತೆ, ಶೋಲ್ಡರ್ ಹೊರಗಡೆ ಬಂದಾಗ ಆರ್ಮೋಲು ಕೆಳಗಡೆ ಹೋಗುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಬೋಟ್ ನೆಕ್ ಎಲ್ಲ ನಾವ್ ಯಾಕೆ ಕೆಳಗಡೆ ಶೋಲ್ಡರ್ ಇದನ್ನ ಆರ್ಮೋಲ್ನ ಇಳಿಸೋದು ಅಂದ್ರೆ ಇದೇ ಕಾರಣಕ್ಕೆ ಇಳಿಸೋದು. ನಮ್ಗೆ ಹಾರ್ಮೋಲ್ನ ಕರೆಕ್ಟ್ ಆಗಿ ಕೂರ್ಸೋ ಗಂಟ್ಲು ನಾವು ಇಳಿಸ್ಕೊಳ್ಬೇಕು ಆಯ್ತಾ. ಇಷ್ಟೇ ಇಳಿಸ್ಕೊಳ್ಬೇಕು ಅಂತ ಫಿಕ್ಸ್ ಇಲ್ಲ. ಅರ್ಥ ಆಗಿದೆ ಇಷ್ಟೊತ್ತು ನಿಮ್ಗೆ ಹೇಳಿರೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ನಿಮ್ಗೆ ಕನ್ಫ್ಯೂಷನ್ ಇರ್ಬೋದು, ನಾನು ಇಲ್ಲಿ ಅರ್ಧ ಇಂಚ್ ಒಳಗಡೆ ತಗೊಂಡೆ, ಅದು ಯಾವ ತರ ಕಟ್ ಮಾಡೋದು, ಅಕಸ್ಮಾತ್ ಬ್ಲೌಸ್ ಇದ್ರೆ ಯಾವ್ದಾದ್ರು ಬ್ಲೌಸ್ ಇದ್ರೆ ಅದನ್ನ ಕಟ್ ಮಾಡಿ ತೋರಿಸಿ ಅಂತಂದ್ರೆ ನಾನು ಕಮೆಂಟ್ ಮಾಡಿ ಹಾಕಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇಷ್ಟೊತ್ತು ಗಂಟೆ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.